ಒಂದು ಊರಿನಲ್ಲಿ ಶಾರದಾ ಅನಾಮಿಕ ಅನ್ನುವ ಬಡ ಅತ್ತೆ ಸೊಸೆಯರಿದ್ದರು. ಅನಾಮಿಕಳ ಗಂಡ ರಮೇಶ್ ಒಬ್ಬ ಸೋಂಬೇರಿ. ಯಾವ ಕೆಲಸವೂ ಸರಿಯಾಗಿ ಮಾಡಲ್ಲ. ಮನೆಯಲ್ಲಿಯೇ ಇದ್ದು ಕಾಲಕ್ಷೇಪ ಮಾಡುತ್ತಿದ್ದನು. ಅನಾಮಿಕ ಯಾವಾಗಲೂ ತನ್ನ ಗಂಡ ರಮೇಶ್ನನ್ನು ಏನೋ ಒಂದು ಅನ್ನುತ್ತಲೇ ಇರುತ್ತಾಳೆ. ಶಾರದಳಿಗೆ ಆ ಮಾತುಗಳು ಇಷ್ಟವಿರಲಿಲ್ಲ. ಸೊಸೆಯನ್ನು ಬೈಯುತ್ತಿರ್ತಾಳೆ. ಹೀಗೆ ಸಾಗುತ್ತಿರುವ ಆ ಮನೆಯಲ್ಲಿ ಒಂದು ದಿನ ರಮೇಶ್ ಹೀಗನ್ನುತ್ತಾನೆ. ಅಮ್ಮ, ನಂಗೆ ಇವತ್ತು ಚಿಕನ್ ತಿನ್ಬೇಕು ಅನಿಸ್ತಿದೆ. ಬಾ ಮಗನೇ, ಈಗಲೇ ನಿಂಗೆ ಚಿಕನ್ ಮಾಡ್ತೀನಿ ಇರು. ಅತ್ತೆ, ಈಗ ಚಿಕನ್ ತಿನ್ನೋದು ಅಗತ್ಯನಾ? ಈಗಲೇ ಆ ಚಿಲ್ಲರೆ ಅಂಗಡಿಯವನ ಹತ್ರ ಸಾಲ ಮಾಡಿದೀವಿ, ಮತ್ತೆ ಈಗ ಚಿಕನ್ ತರಲಿಕ್ಕೆ ಸಾಲ ಮಾಡ್ತೀರಾ? ಹೌದು, ಮಾಡ್ತೀನಿ. ನನ್ನ ಮಗನಿಗಾಗಿ ಏನಾದರೂ ಮಾಡ್ತೀನಿ. ನಿಂಗೇನು ಅಷ್ಟು ನೋವು? ಯಾಕತ್ತೆ ಹೀಗೆ ಮಾಡ್ತಾ ಇದ್ದೀರಾ? 4 ಮನೆಯಲ್ಲಿ ಮನೆ ಕೆಲಸ ಏನಾದರೂ ಮಾಡೋಣ ಅಂದರೆ ಕೆಲಸ ಸಿಗ್ತಿಲ್ಲ. ಈ ಕಡೆ ನೀವೇನೋ ಸಾಲ ಮಾಡಿಕೊಂಡು ಹೋಗ್ತಾ ಇದ್ದೀರಾ. ಹೀಗಾದ್ರೆ ಹೇಗೆ ಅತ್ತೆ? ಏನೇ ಬಾಯಿ ಜೋರಾಗ್ತಾ ಇದೆ? ನನ್ನೇ ಎದುರಿಸಿ ಮಾತಾಡ್ತೀಯಾ? ನೀನೇನು ದುಡ್ಡು ಕೊಡಬೇಕಾಗಿದ್ದಿಲ್ಲ, ಸಾಲ ತೀರಿಸಬೇಕಾದ್ದೂ ಇಲ್ಲ. ನನ್ನ ಮಗನ ಸಂತೋಷಕ್ಕಾಗಿ ನಾನು ಏನಾದರೂ ಮಾಡ್ತೀನಿ ಎಂದು ಶಾರದಾ ಹೊರಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಮನೆಗೆ ಚಿಕನ್ ತೆಗೆದುಕೊಂಡು ಬರ್ತಾಳೆ. ತನ್ನ ಮಗನಿಗೆ ಬಿಸಿ ಬಿಸಿಯಾಗಿ ಚಿಕನ್ ಮಾಡಿ ಬಡಿಸುತ್ತಾಳೆ. ಶಾರದಾ ಮಾಡಿದ ಚಿಕನ್ನನ್ನು ರಮೇಶ್ ಲೊಟ್ಟ ಹೊಡೆದುಕೊಂಡು ತಿನ್ನುತ್ತಾನೆ. ಅವರಿಬ್ಬರನ್ನು ನೋಡುತ್ತಾ ಅನಾಮಿಕಾ ದುಃಖ ಪಡುತ್ತಾಳೆ. ಹಾಗೆ ಹ್ಯಾಪ್ ಮೊರೆ ಹಾಕೊಂಡು ನೋಡ್ತಾ ಇದ್ದೀಯ ಯಾಕೆ? ನಿನಗೂ ಹಾಕ್ತೀನಿ, ತಿನ್ನುವಂತೆ. ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತೀನಿ ಅತ್ತೆ. ಕೂಲಿ ಕೆಲಸ ಮಾಡೋಣ ಅನ್ಕೋತಿದ್ದೀನಿ. ಬಹಳ ಒಳ್ಳೆ ನಿರ್ಣಯ ತಗೊಂಡೆ ಅನಾಮಿಕಾ. ಹಾಗೆ ಆಗ್ಲಿ. ಈಗಿಂದೀಗಲೇ ನಿಂಗೆ ಕೆಲಸ ಎಲ್ಲಿಂದ ಸಿಕ್ತೆ? ದಿನ ಬೆಳಿಗ್ಗೆನೆ ಹಾಗೆ ರೋಡ್ ಮೇಲೆ ಹೋದ್ರೆ ಎಷ್ಟು ಕೆಲಸಗಳಿಲ್ಲ. ಮನೆ ನಡಿಬೇಕು ಅಂದ್ರೆ ಏನೋ ಒಂದು ಕೆಲಸ ಮಾಡಬೇಕು. ಎಲ್ಲರೂ ನಮ್ಮನ್ನು ನೋಡಿ ಆಡ್ಕೋತಿದ್ದಾರೆ ಅತ್ತೆ. ಏನ್ ಮಾಡಬೇಕು ನಂಗೆ ತಿಳಿತಿಲ್ಲ. ಮನೆಯಲ್ಲಿ ದೊಡ್ಡವರಾಗಿದ್ದರು ನಮಗೆ ಸರಿಯಾದ ದಾರಿ ತೋರಿಸೋದ ಬಿಟ್ಟು ಹೀಗೆ ಸೋಂಬೇರಿಯಾಗಿ ತಯಾರಿ ಮಾಡ್ತಿದ್ದೀರಾ. ಏನ್ ಮಾಡ್ಲಿ ಹೇಳಿ? ನನಗೆ ತಪ್ಪಲ್ವಲ್ಲ. ಇಲ್ಲ ನೋಡು ಅನಾಮಿಕಾ, ನೀನ್ ನಂಗೆ ಅಂತಿದ್ಯಲ್ಲ, ನಂಗೆ ಅರ್ಥವಾಯ್ತು ಬಿಡು. ಆದ್ರೂ ನಂಗದು ಅನಗತ್ಯ. ನೀನು ಅನ್ನ ತಿನ್ನು ಮಗು. ಸಾರಿ ಇನ್ನೊಂದು ಸ್ವಲ್ಪ ಹಾಕ್ಲಾ? ಬೇಡಮ್ಮ, ಎಲ್ಲ ಈಗಲೇ ತಿನ್ಬಿಟ್ರೆ ಮತ್ತೆ ರಾತ್ರಿ ಕೂಡ ಬೇಕಲ್ವಲ್ಲ. ಅಯ್ಯೋ ಮಗನೇ, ಎಷ್ಟು ಮುಂದಾಲೋಚನೆಯೋ ನಿಂಗೆ. ಶಾರದಾ ರಮೇಶರ ಮಾತು ಕೇಳಿದ ಅನಾಮಿಕಾ ತಲೆ ಚಚ್ಚಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಇನ್ನು ಮಾರನೇ ದಿನ ಅನಾಮಿಕಳಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತದೆ. ಗಿಡ ನೆಡಲಿಕ್ಕೆ ಗುಂಡಿ ತೋಡುವ ಕೆಲಸಕ್ಕೆ ಅನಾಮಿಕಾ ಸಿಗುತ್ತಾಳೆ. ಪ್ರತಿದಿನವೂ ಕೂಲಿ ದುಡ್ಡು ಕೊಡುತ್ತಿದ್ದರು. ಆ ದುಡ್ಡನ್ನು ತಂದು ಅನಾಮಿಕಾ ಸ್ವಲ್ಪ ಸಾಲ ಕಟ್ಟುತ್ತಿದ್ದಳು. ಮಿಕ್ಕ ಸ್ವಲ್ಪ ದುಡ್ಡಲ್ಲಿ ಮನೆಗೆ ಬೇಕಾದ್ದನ್ನು ಕೊಂಡು ತರುತ್ತಿದ್ದಳು. ಒಂದು ದಿನ ರಮೇಶನಿಗೆ ಜ್ವರ ಬರುತ್ತದೆ. ಮೇಲಕ್ಕೆ ಏಳಲಾಗದ ಸ್ಥಿತಿಗೆ ಬರುತ್ತಾನೆ. ಆ ಸಮಯದಲ್ಲಿ ಅನಾಮಿಕಾ ರಮೇಶನನ್ನು ಕರೆದುಕೊಂಡು ಡಾಕ್ಟರ್ ಹತ್ತಿರ ಚಿಕಿತ್ಸೆ ಮಾಡಿಸುತ್ತಾಳೆ. ಶಾರದಳಿಗೆ ಕೂಡ ಮೈಕೈ ನೋವು ಇದ್ದುದರಿಂದ ಔಷಧಿ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಅವರಿಗೆ ಊಟ ಹಾಕಿದ ನಂತರ ತಾನು ಮಾತ್ರ ತಿನ್ನದೇ ಇರುತ್ತಾಳೆ. ಇಷ್ಟರಲ್ಲಿ ಅಲ್ಲಿಗೆ ಪಕ್ಕದ ಮನೆ ಪಾರಿಜಾತ ಬರ್ತಾಳೆ. ಏನ್ ಪಾರಿಜಾತ, ಹೀಗೆ ಬಂದೆ? ಮತ್ತೇನು ಇಲ್ಲ ರೀ, ಅನಾಮಿಕಳನ್ನು ನೋಡೋಣ ಅಂತ ಬಂದೆ. ಅದಕ್ಕೇನು, ಚೆನ್ನಾಗೇ ಇದೆಯಲ್ಲ? ಬರೇ ಚೆನ್ನಾಗಿದೆಯೇ? ಪಾಪ ಈ ದಿನ ಕೆಲಸ ಮಾಡ್ತಾ ಮಾಡ್ತಾ ಅನಾಮಿಕಾ ತಲೆ ತಿರುಗಿ ಬಿದ್ದು ಬಿಟ್ಲಲ್ಲ. ನಿಮ್ಗೆ ಗೊತ್ತಿಲ್ವಾ, ಅವಳಿಗೆ ಆರೋಗ್ಯ ಚೆನ್ನಾಗಿಲ್ಲ ರೀ. ಅವಳು ಆ ವಿಷಯ ನಿಮ್ಮ ಹತ್ರ ಕೂಡ ಹೇಳಿಲ್ಲ ಅಂದರೆ ಮನಸ್ಸಲ್ಲಿ ಏನು ಕಷ್ಟಪಡ್ತಿದ್ದಾಳೋ ಏನೋ. ಇಷ್ಟಕ್ಕೂ ಅವಳು ಎಲ್ಲಿದ್ದಾಳೆ? ಪಾರಿಜಾತ ಶಾರದಾ ಮಾತನಾಡುತ್ತಿರುವಾಗಲೇ ಅಲ್ಲಿಗೆ ಅನಾಮಿಕಾ ಬರ್ತಾಳೆ. ಅನಾಮಿಕಳನ್ನು ನೋಡಿ ಶಾರದಾ ಸ್ವಲ್ಪ ದುಃಖ ಪಡುತ್ತಾ ಮಾತಾಡ್ತಾಳೆ. ಏನಮ್ಮ, ನಿಂಗೆ ಮೈಯಲ್ಲಿ ಚೆನ್ನಾಗಿಲ್ಲಿರೋ ವಿಷಯ ನಮ್ಮ ಹತ್ರ ಹೇಳಿಲ್ಲ? ಹೇಳಿದ್ರೆ ಇಲ್ಲಿ ಯಾರು ಕೇಳಿಸ್ಕೊತಾರೆ ಅಂತ ಹೇಳಿ? ಕಟ್ಕೊಂಡವನು ಯಾವತ್ತೂ ಹಚ್ಕೊಳ್ಳೋದಿಲ್ಲ. ಅತ್ತೆ ಅದನ್ನ ನೀವು ಅನಗತ್ಯವಾಗಿ ಬೈತಾನೆ ಇರ್ತೀರ. ಇಂಥ ಸಮಯದಲ್ಲಿ ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳಿ ಹೇಳಿ? ಇನ್ನು ನಾನು ಹೋಗಿ ಬರ್ತೀನಿ. ಬರಲಾರ್ದ ಸಮಯದಲ್ಲಿ ಬಂದಾಗಿದೆ. ಹೋಗೋ ಮೊದಲು ಶಾರದಮ್ಮನವರೇ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ರೀ. ಏನಮ್ಮ ಅದು? ನಿಮಗೆ ಅನಾಮಿಕಳಂತ ಸೊಸೆ ಸಿಕ್ಕಿದ್ದು ಅದೃಷ್ಟ ರೀ. ಆದರೆ ಅನಾಮಿಕಳಿಗೆ ನಿಮ್ಮಂತ ಅತ್ತೆ ಸಿಕ್ಕೋದು ಅವಳ ದುರದೃಷ್ಟ. ಅರ್ಥ ಮಾಡ್ಕೊಳ್ಳೋರು ಇಲ್ಲದೆ ಇರುವಾಗ, ಗಮನಿಸೋರು ಇಲ್ಲದೆ ಇರುವಾಗ ನಿಜವಾಗಿ ಅನಾಥಳಾಗಿ ಬದಲಾದ ಹಾಗೆ ಅನಿಸುತ್ತೆ ರೀ. ಆ ಕಷ್ಟ ಮಾತಲ್ಲೇ ಹೇಳೋಕ್ಕಾಗಲ್ಲ ಬಿಡಿ. ನಾನಿನ್ನು ಬರ್ತೀನಿ ಎಂದು ಪಾರಿಜಾತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರಮೇಶ್ ಶಾರದಾ ಪಾರಿಜಾತಳ ಮಾತಿಗೆ ಆಲೋಚನೆಯಲ್ಲಿ ಬೀಳುತ್ತಾರೆ. ನನಗೆ ಎಲ್ಲರ ಹಾಗೆ ಬದುಕಬೇಕು ಅಂತಿದೆ ರೀ. ತಿನ್ನೋದಕ್ಕೆ ಊಟ, ಕೆಲಸ ಮಾಡೋದಕ್ಕೆ ಏನೋ ಒಂದು ಕೆಲಸ, ಬದುಕಲಿಕ್ಕೆ ಅರ್ಥ ಮಾಡ್ಕೊಳ್ಳೋರು ಇದ್ರೆ ಸಾಕು. ಆದರೆ ಇಲ್ಲಿ ಸೋಂಬೇರಿಗಳ ಹೊರತು ಇನ್ಯಾರೂ ಇಲ್ಲ. ಸಾಲ ಕಟ್ತಾ ಇದ್ರೆ ತಲೆ ಎತ್ತಿ ತಿರುಗಲಾರಲ್ವು ಅಂತ ನಾನು ಅಂದ್ಕೋತೀನಿ. ಆದರೆ ಸಾಲ ಮಾಡಿ ಆದರೂ ತಲೆ ಎತ್ಕೊಂಡು ಬದುಕಬೇಕು ಅಂತ ನೀವು ಅಂದ್ಕೋತಾ ಇದ್ದೀರಾ. ಅಮ್ಮ ಅನಾಮಿಕಾ, ನಮ್ಮನ್ನು ಕ್ಷಮಿಸಮ್ಮ. ನಿನ್ನನ್ನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆ. ಅನಾಮಿಕಾ, ನನ್ನನ್ನು ಕೂಡ ಕ್ಷಮಿಸು. ನಿನ್ನ ಮನಸ್ಸನ್ನು ನೋಯಿಸಿದೆ. ನನ್ನ ಜ್ವರ ಕಡಿಮೆ ಆಗುತ್ತಲೇ ನಾನು ನಿನ್ನ ಜೊತೆ ಕೆಲ್ಸಕ್ಕೆ ಬರ್ತೀನಿ. ಹೌದಮ್ಮ, ನಾನು ಕೂಡ ನಿನ್ನ ಜೊತೆ ಕೆಲ್ಸಕ್ಕೆ ಬರ್ತೀನಿ. 3 ಕೆಲಸ ಮಾಡಿಕೊಂಡು ಸಾಲ ತೀರಿಸ್ಕೊಳ್ಳೋಣ, ಒಳ್ಳೆ ಮನೆ ಕಟ್ಕೊಳ್ಳೋಣ ಅನಾಮಿಕಾ. ಹಾಗೆ ಶಾರದಾ ರಮೇಶ್ರಲ್ಲಿ ಬದಲಾವಣೆ ಬರುತ್ತದೆ.
ಅವರನ್ನು ನೋಡಿ ಅನಾಮಿಕಾ ಎಷ್ಟೋ ಸಂತೋಷಿಸುತ್ತಾಳೆ. ಇನ್ನು ಮಾರನೇ ದಿನದಿಂದ ಅನಾಮಿಕಳ ಜೊತೆ ಶಾರದಾ ಕೂಡ ಕೆಲಸಕ್ಕೆ ಹೋಗುತ್ತಾಳೆ. ಅತ್ತೆ ಸೊಸೆಯರಿಬ್ಬರು ಗುಂಡಿ ತೋಡುತ್ತಿರುತ್ತಾರೆ. ಒಂದು ಪೆಟ್ಟಿಗೆ ಕಾಣಿಸುತ್ತದೆ ಅವರಿಗೆ. ಆ ಪೆಟ್ಟಿಗೆಯನ್ನು ಮನೆಗೆ ತಂದು ನೋಡುತ್ತಾರೆ. ಅದು ನೋಡುತ್ತಲೇ ಶಾಕ್ ಆಗುತ್ತಾರೆ. ಅದರಲ್ಲಿ ಬಂಗಾರದ ಒಡವೆಗಳು ಇರುತ್ತದೆ. ಅಮ್ಮ ಅನಾಮಿಕಾ, ನಮಗೆ ಅದೃಷ್ಟ ಬಂದಿದೆಯೇ? ಇಲ್ಲಿ ನೋಡು, ಇದರಲ್ಲಿ ಏನಿದೆಯೋ? ಹೌದತ್ತೆ, ಈ ಬಂಗಾರದ ಒಡವೆಗಳಿಂದ ನಮ್ಮ ಜೀವನವೆಲ್ಲ ಸಂತೋಷವಾಗಿ ಬದುಕ್ಬೋದು. ಇನ್ನು ನಾವು ಪಟ್ಟ ಕಷ್ಟಗಳು, ನಮಗಿರುವ ಬಡತನ ಎಲ್ಲ ಹೋಗುತ್ತೆ ಅತ್ತೆ. ನಮ್ಮ ಸಾಲಗಳು ಕೂಡ ಎಲ್ಲ ತೀರುತ್ತೆ. ನಾವು ಒಳ್ಳೆ ಮನೆ ಕಟ್ಕೋತೀವಿ ಅತ್ತೆ. ಅತ್ತೆ ಸೊಸೆ ಇಬ್ಬರಿಗೂ ಅದೃಷ್ಟ ಬರೆಸಿದೆ. ಇನ್ನು ನಮ್ಗೆ ಯಾವ ದುಃಖನೂ ಇಲ್ಲ. ಒಂದು ದೊಡ್ಡ ಬಂಗ್ಲೆನೆ ಕಟ್ಟಿ ಧನವಂತರಾಗಿ ಹೋಗ್ಬೋದು. ಅಮ್ಮ, ಮೊದಲು ಒಂದು 10 ಎಕರೆ ಜಮೀನು ಕೊಳ್ಳೋಣ. ಅದರಲ್ಲಿ ವ್ಯವಸಾಯ ಮಾಡಿಕೊಂಡು ಬದುಕಬಹುದು. ಹೌದತ್ತೆ, ನಾನು ಕೂಡ ಮನೆ ಹತ್ರ ಒಂದು ಕಿರಾಣ ಶಾಪ್ ಇಟ್ಕೋತೀನಿ. ಯಾವಾಗಿನಿಂದೋ ಒಂದು ಅಂಗಡಿ ಇಟ್ಕೋಬೇಕು ಅಂದ್ಕೋತಿದ್ದೀನಿ. ಚಿಕ್ಕ ವ್ಯಾಪಾರ ಇದ್ದರೆ ಅದು ಯಾವ ಪರಿಸ್ಥಿತಿಯಲ್ಲಾದರೂ ನಮ್ಮನ್ನು ಆಧರಿಸುತ್ತೆ. ಒಳ್ಳೆ ಆಲೋಚನೆ ಅನಾಮಿಕಾ. ನಾನು ಕೂಡ ಒಂದು ಒಳ್ಳೆ ಹೋಟೆಲ್ ಮಾಡ್ತೀನಿ. ಒಂದು ಕಡೆ ತಿನ್ನುತ್ತಾ ಮತ್ತೊಂದು ಕಡೆ ಕೆಲಸ ಮಾಡ್ಕೋಬಹುದು. ದುಡ್ಡಿಗೆ ದುಡ್ಡು ಬರುತ್ತಲ್ಲ, ಹೊಟ್ಟೆ ತುಂಬ ಯಾವಾಗಲೂ ತುಂಬಿರುತ್ತೆ. ಮೇಲಾಗಿ ಈ ದಿನಗಳಲ್ಲಿ ಹೋಟೆಲ್ ವ್ಯಾಪಾರದಲ್ಲಿ ಬಹಳ ಧನ ಸಂಪಾದಿಸುತ್ತಾರೆ. ಒಂದಕ್ಕೆ 10ರಷ್ಟು ಮಿಗುಲುತ್ತೆ ಅಂತೆ. ನೋಡಿದ್ಯಾ? ಮೊನ್ನೆ ಈ ಮಧ್ಯ ಪೇಪರಲ್ಲಿ ಕೂಡ ನೋಡಿದೆ. ಹೋಟೆಲ್ ವ್ಯಾಪಾರದಲ್ಲಿ ಲಾಭನೇ ಲಾಭ. ಅದಕ್ಕೆ ಈ ದುಡ್ಡಿನಲ್ಲಿ ಸ್ವಲ್ಪ ನಂಗೆ ಕೊಟ್ರೆ ನಾನು ಒಂದು ಒಳ್ಳೆ ಹೋಟೆಲ್ ಇಡ್ತೀನಿ. ಇದಕ್ಕೂ ಮೊದಲಿನ ಹಾಗೆ ಸೋಂಬೇರಿಯಾಗಿರದೆ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿ ಹೇಗಾದ್ರೂ ಆ ಹೋಟೆಲನ್ನು ಅಭಿವೃದ್ಧಿ ಮಾಡ್ತೀನಿ ಅನಾಮಿಕಾ. ರಮೇಶ್ ಹಾಗೆ ಅನ್ನುತ್ತಲೇ ಶಾರದಾ ಅನಾಮಿಕಾ ಇಬ್ಬರು ನಗುತ್ತಾರೆ. ಅತ್ತೆ ಸೊಸೆಯರ ಅದೃಷ್ಟದಿಂದ ಅವರು ಕೋಟೀಶ್ವರರಾಗಿ ಬಿಡುತ್ತಾರೆ. ಆ ನಂತರ ಅವರ ಹತ್ತಿರ ಬಹಳ ದುಡ್ಡಿದ್ದರೂ ಸರಿ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಯಾವ ತೊಂದರೆ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಿರುತ್ತಾರೆ. ಒಂದು ಊರಿನಲ್ಲಿ ಶಾರದಾ ಅನ್ನುವ ಗಯ್ಯಾಳಿ ಹೆಂಗಸಿದ್ದಳು. ಶಾರದಳಿಗೆ ರಮೇಶ್ ಅನ್ನುವ ಮಗನಿದ್ದನು. ರಮೇಶ್ ಬಹಳ ಒಳ್ಳೆಯವನು. ವ್ಯವಸಾಯ ಮಾಡುತ್ತಾ ತನ್ನ ತಾಯಿಯನ್ನು ನೋಡಿಕೊಳ್ಳುತ್ತಾ ಇದ್ದನು. ಆ ಊರಿನಲ್ಲಿ ಅವರದ್ದು ಸ್ವಲ್ಪ ಧನವಂತರ ಕುಟುಂಬ. ದುಡ್ಡಿಗೆ ಯಾವ ತೊಂದರೆಯೂ ಇರುವುದಿಲ್ಲ. ರಮೇಶ್ ವ್ಯವಸಾಯ ಭೂಮಿಯಲ್ಲಿ ಬಹಳ ಜನ ಕೂಲಿ ಕೆಲಸ ಮಾಡುತ್ತಿದ್ದರು. ಅದರಲ್ಲಿ ಅನಾಮಿಕಾನು ಹುಡುಗಿ ಕೂಡ ಕೆಲಸ ಮಾಡುತ್ತಿದ್ದಳು. ರಮೇಶ್ ಯಾವಾಗಿನಿಂದಲೂ ಅನಾಮಿಕಳನ್ನು ನೋಡಿ ಇಷ್ಟಪಡುತ್ತಿದ್ದನು. ಒಂದು ದಿನ ಕೂಲಿಯವರಿಗೆಲ್ಲ ದುಡ್ಡು ಕೊಡುತ್ತಿದ್ದನು ರಮೇಶ್. ಆ ದಿನ ಅನಾಮಿಕಳ ಹತ್ತಿರ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳಬೇಕು ಅಂದುಕೊಳ್ಳುತ್ತಾನೆ. ಯಜಮಾನ್ರೆ, ನನ್ನ ಹತ್ರ ಏನೋ ಮಾತಾಡಬೇಕು ಅಂದ್ರಿ, ಯಾವ ವಿಷಯದ ಬಗ್ಗೆ? ಹೇಳ್ತೀನಿ ಇರಮ್ಮ. ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಬಹಳ ದಿನದಿಂದ ಎದುರು ನೋಡ್ತಿದ್ದೀನಿ. ಅದೇನಯ್ಯ, ದಿನವೂ ಮಾತಾಡ್ತಾನೆ ಇದ್ದೀರಲ್ವಾ? ಅದು ನಾನು ಮಾತಾಡೋದು ಬೇರೆ ಬಿಡು. ಅದೇನಪ್ಪ, ಒಂದು ದಿನ ಒಂದು ರೀತಿ ಮಾತಾಡ್ತೀರಾ ಏನೋ? ನೀನ್ ಹಾಗೆ ಗಲಗಲ ಮಾತಾಡ್ತಾ ಇರ್ಬೇಡ, ನಂಗೆ ಸ್ವಲ್ಪ ಗಾಬರಿ ಆಗ್ತಿದೆ. ಏನಿದು ವಿಚಿತ್ರವಾಗಿದೆ? ದಿನವೂ ಎಲ್ಲರನ್ನು ಗದರಿಸುತ್ತಾ ಮಾತಾಡೋ ನೀವು ನನ್ನ ಹತ್ರ ಮಾತ್ರ ಹೀಗೆ ಚಿಕ್ಕ ಮಗುವಿನ ಹಾಗೆ ಆಗ್ತೀರಾ? ಏನ್ ಸ್ವಾಮಿ ಕತೆ? ಅಯ್ಯೋ ಅನಾಮಿಕಾ, ಸ್ವಲ್ಪ ಹೊತ್ತು ಮಾತನಾಡ್ಬೇಡ ಅಂದೆ. ಅರೆ, ನಾಚಿಕೆ ಪಡ್ತಿದ್ದೀಯಾ? ನಾನೇನು ಅಂದ್ಕೊಳ್ಳಲ್ಲ. ನಿಮ್ಗೆ ನಾಚಿಕೆ ಅನ್ಸಿದ್ರೆ ಆ ಕಡೆ ತಿರುಗಿ ಹೇಳು. ಸರಿ, ಅದೇ ಕೆಲಸ ಮಾಡ್ತೀನಿ, ಕೇಳು ಎಂದು ರಮೇಶ್ ಆ ಕಡೆ ತಿರುಗಿ ಅನಾಮಿಕಳ ಹತ್ತಿರ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳುತ್ತಾನೆ. ನೋಡ ಅನಾಮಿಕಾ, ನೀನು ಅಂದ್ರೆ ನನಗೆ ಬಹಳ ಇಷ್ಟ. ಬಹಳ ದಿನದಿಂದ ನಿನ್ನನ್ನ ಪ್ರೇಮಿಸ್ತಿದ್ದೀನಿ. ನೀನು ಒಪ್ಕೊಂಡ್ರೆ ನಾನ್ ನಿನ್ನನ್ನ ಮದುವೆ ಮಾಡ್ಕೋತೀನಿ. ರಮೇಶನ ಮಾತಿಗೆ ಅನಾಮಿಕಾ ಆಶ್ಚರ್ಯ ಹೋಗುತ್ತಾಳೆ. ಆ ಕಡೆಯಿಂದ ಈ ಕಡೆಗೆ ರಮೇಶ್ ತಿರುಗುವ ನೋಡುವ ಹೊತ್ತಿಗೆ ಅನಾಮಿಕಳ ಕಣ್ಣಿನಿಂದ ಕಣ್ಣೀರು ಕಾರುತ್ತಿರುತ್ತದೆ. ಅರೆ, ಅಳ್ತಿದ್ದೀಯ ಯಾಕೆ? ನಾನಂದ್ರೆ ನಿಂಗೆ ಇಷ್ಟವಿಲ್ವಾ? ನಾನ್ ಕಷ್ಟ ಕೊಟ್ರೆ ಕ್ಷಮಿಸ ಅನಾಮಿಕಾ ಎಂದು ಹೇಳಿ ರಮೇಶ್ ಅಲ್ಲಿಂದ ಹೊರಟು ಹೋಗಬೇಕು ಅಂದುಕೊಳ್ಳುತ್ತಾನೆ. ಇಷ್ಟರಲ್ಲಿ ಅನಾಮಿಕಾ ರಮೇಶ್ನನ್ನು ಹಿಂದಿನಿಂದ ಬಂದು ಅಪ್ಪಿಕೊಳ್ಳುತ್ತಾಳೆ. ನೀನು ಅಂದ್ರೆ ನಂಗೂ ಬಹಳ ಇಷ್ಟನೇ ಅಯ್ಯ. ಆದ್ರೆ ನೀವೇನೇ ದೊಡ್ಡವರು, ನಾವೇನೋ ಬಡವರು. ನಮ್ಮನ್ನ ನೀವು ಕೂಲಿ ಕೆಲಸಕ್ಕೆ ಇಟ್ಕೋತೀರಾ ಹೊರತು ಮದುವೆ ಮಾಡ್ಕೋತೀರಾ ಅಂದ್ಕೊಂಡಿಲ್ಲ. ಅದಕ್ಕೆ ನನ್ನ ಮನಸ್ಸಿನಲ್ಲಿಯೇ ನಿನ್ನ ಮೇಲಿನ ಪ್ರೇಮವನ್ನ ಬಚ್ಚಿಟ್ಕೊಂಡಿದ್ದೀನಿ. ಅನಾಮಿಕಾ ಮಾತುಗಳು ಹೇಳುತ್ತಲೇ ರಮೇಶ್ ಎಗರಿ ಕುಪ್ಪಳಿಸುವ ಹಾಗೆ ಆಗುತ್ತಾನೆ. ಆನಂದದಿಂದ ಪರವಶಿಸಿ ಹೋಗುತ್ತಾನೆ. ಆಗಲೇ ಅಲ್ಲಿಯೇ ತನ್ನ ಜೇಬಿನಲ್ಲಿರುವ ಮಂಗಳಸೂತ್ರ ತೆಗೆದು ಅನಾಮಿಕಳ ಕುತ್ತಿಗೆ ಕಟ್ಟಿಬಿಡುತ್ತಾನೆ. 3 ಗಂಟು ಹಾಕಿ ಮದುವೆ ಮಾಡಿಕೊಳ್ಳುತ್ತಾನೆ. ನೀನು ನನ್ನನ್ನು ನಂಬಲ್ಲ ಅಂತ ಗೊತ್ತು, ಅದಕ್ಕೆ ಹೀಗ್ ಮಾಡ್ದೆ. ಬಾ, ನಮ್ಮ ಮನೆಗೆ ಹೋಗೋಣ. ಅನಾಮಿಕಳನ್ನು ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಶಾರದಾ ಅವರಿಬ್ಬರನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ. ತನ್ನ ಮಗನಿಗೆ ಏನು ಅನ್ನಲಾರದೆ ಮೌನವಾಗಿದ್ದು ಬಿಡುತ್ತಾಳೆ. ಇಬ್ಬರನ್ನು ಮನೆಯೊಳಗೆ ಕರೆದುಕೊಳ್ಳುತ್ತಾಳೆ. ಅವರನ್ನು ಮನೆಯೊಳಗೆ ಕಳಿಸಿ ತಾನು ಮಾತ್ರ ಮನೆಯಿಂದ ಹೊರಗೆ ಬರುತ್ತಾಳೆ. ತಾಯಿ ಅನ್ನುವ ಮರ್ಯಾದೆ ಇಲ್ಲ. ಎಂತ ದರಿದ್ರವಾದ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಅದೇನು, ಅದರ ಬದುಕೇನು? ಹೊಲದಲ್ಲಿ ಕೆಲಸ ಮಾಡೋದನ್ನ ಮದುವೆ ಮಾಡ್ಕೊಂಡು ಮನೆಗೆ ತಂದಿದ್ದಾನೆ.
ನನ್ನ ಮರ್ಯಾದೆನ ಗಂಗೆಲ್ ತೇಲಿಸ್ದ. ಆದ್ರೂ ಅವನನ್ನ ಅಂದ್ ಏನ್ ಲಾಭ? ಆ ತಿಕ್ಕಲಾಡಿ ನನ್ನ ಮಗನ್ನ ಬಲೆಲ್ ಹಾಕೊಂಡಿದ್ದಾಳೆ. ಹೇಗಾದ್ರೂ ಸರಿ, ಸಮಯ ನೋಡಿ ನನ್ನ ಮಗನ್ನ ಅದರಿಂದ ದೂರ ಮಾಡಬೇಕು. ಅದರ ಪೀಡೆ ತೊಲಗಿಸಿ ಒಳ್ಳೆ ಹುಡುಗಿನ್ ತಂದು ಇವನಿಗೆ ಮದುವೆ ಮಾಡಬೇಕು ಎಂದು ಶಾರದಾ ತನ್ನಲ್ಲಿ ತಾನೇ ಮಾತನಾಡಿಕೊಳ್ಳುತ್ತಾ ಇದ್ದು ಬಿಡುತ್ತಾಳೆ. ಇಷ್ಟರಲ್ಲಿ ಮನೆಯೊಳಗಿಂದ ರಮೇಶನ ಕೂಗು ಕೇಳಿಸುತ್ತದೆ. ತಕ್ಷಣ ಮನೆಯೊಳಗೆ ಹೋಗುತ್ತಾಳೆ. ಏನ್ ಮಗನೇ ಕರ್ದೆ? ಅಮ್ಮ, ನನ್ನನ್ನು ಕ್ಷಮಿಸಮ್ಮ. ನಾನು ನಿಂಗೆ ಈ ವಿಷಯ ಮೊದಲೇ ಹೇಳಬೇಕು ಅಂದ್ಕೊಂಡೆ, ಆದ್ರೆ ನಂಗಷ್ಟು ಸಮಯ ಬರ್ಲಿಲ್ಲಮ್ಮ. ಈ ಹುಡುಗಿನ ನಾನು ಬಹಳ ದಿನದಿಂದ ಪ್ರೇಮಿಸ್ತಿದ್ದೀನಿ. ಅವಳು ಕೂಡ ಈ ವಿಷಯ ಹೇಳಲಿಲ್ಲ. ಈ ದಿನವೇ ಹೇಳಿ ಮದುವೆ ಮಾಡ್ಕೊಂಡು ಬಂದೆ. ಸರಿ ಬಿಡು ಮಗನೇ, ಮನೆಗೆ ಸೊಸೆನ್ ಕರ್ಕೊಂಡು ಬಂದೆ ಅಲ್ಲ, ನಂಗೆ ಸಂತೋಷವಾಗಿದೆ ಬಿಡು. ನೀನು ಅನಾಮಿಕಳನ್ನು ಒಪ್ಕೊಳ್ಳಲ್ಲ ಅಂದ್ಕೊಂಡೆ ಅಮ್ಮ. ಇವಳು ನಮ್ಮ ಹೊಲದಲ್ಲಿ ಕೆಲಸ ಮಾಡುವ ಹುಡುಗಿ, ಅಷ್ಟು ಧನ್ವಂತರೇನೂ ಅಲ್ಲ. ಇಂತಹ ಬಡ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ರೆ ನೀನು ಒಪ್ಕೊಳ್ಳೋದಿಲ್ವೇನೋ ಅಂದ್ಕೊಂಡೆ ಅಮ್ಮ. ಅಷ್ಟೇನೋ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು. ನನ್ನನ್ನು ನಿನ್ ಸಂತೋಷನೇ ನನ್ನ ಸಂತೋಷ ಕಣೋ. ನನ್ನನ್ನು ಆಶೀರ್ವದಿಸಿ ಅಮ್ಮನವ್ರೆ. ಅರೆ ಅಮ್ಮನವ್ರೇನಮ್ಮ, ನಾನೀಗ ನಿನ್ನ ಯಜಮಾನಿ ಅಲ್ಲ, ನಿಂಗ ಅತ್ತೆ. ಲಕ್ಷಣವಾಗಿ ಅತ್ತೆ ಅಂತ ಕರಿಯಮ್ಮ. ಹಾಗೆ ಅತ್ತೆ ಅನ್ನುತ್ತಾ ರಮೇಶ್ ಅನಾಮಿಕರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅವರು ಹೋದ ನಂತರ ಶಾರದ ಕೋಪದಿಂದ ಸುಟ್ಟು ಹೋಗುತ್ತಿರುತ್ತಾಳೆ. ಅತ್ತೆ ಏನೇ ಅತ್ತೆ? ಯಾರು ನಿಂಗತ್ತೆ? ನನ್ನ ಮಗನ ಮನಸ್ಸು ಬದಲಾಯಿಸಿ ನನ್ನ ಮನೆನ ಕತ್ಲಾಗಿ ಮಾಡಿದ್ಯಲ್ಲೇ. ನಿನ್ನ ಆಟ ಹೆಚ್ಚು ದಿನ ನಡೆಯಲ್ಲ. ನೋಡ್ತಾ ಇರು, ನಿನ್ನ ಅಂತ್ಯ ನೋಡ್ತೀನಿ ಎಂದು ಶಾರದಾ ತನ್ನಲ್ಲಿ ತಾನೇ ಮಾತನಾಡಿಕೊಳ್ಳುತ್ತಾ ತನ್ನ ಕೋಪವನ್ನು ತಣ್ಣಗೆ ಮಾಡಿಕೊಳ್ಳುತ್ತಿದ್ದಳು. ಆ ನಂತರ 1 ವರ್ಷಕ್ಕೆ ಅನಾಮಿಕಾ ರಮೇಶರಿಗೆ ಮಗಳು ಹುಟ್ಟುತ್ತಾಳೆ. ರಮೇಶ್ಗೆ ಮಗಳು ಹುಟ್ಟುವುದು ಇಷ್ಟವಿಲ್ಲದ ಶಾರದಾ ಮತ್ತೆ ಅನಾಮಿಕಳನ್ನು ನೋಡಿ ಹಾಗೆಯೇ ಬೆಳೆಸಿಕೊಳ್ಳುತ್ತಿರುತ್ತಾಳೆ. ಅನಾಮಿಕಳ ಜೊತೆ ಆ ಹುಟ್ಟಿದ ಮಗುವನ್ನು ಕೂಡ ಸಾಯಿಸಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾಳೆ. ಅಮ್ಮ, ಈಗ ನಂಗೆ ಬಹಳ ಸಂತೋಷವಾಗಿದೆ ಅಮ್ಮ. ಆದ್ರೆ ಹೆಣ್ಮಗುವೇ ಆಗ್ಬೇಕು ಅಂದ್ಕೊಂಡೆ. ಈ ದಿನದಲ್ಲಿ ಗಂಡು ಮಗಳು ಅಷ್ಟಾಗಿ ತಾಯಿ ತಂದನ್ನ ನೋಡ್ಕೊಳ್ಳಲ್ಲಮ್ಮ. ಯಾವಾಗಿದ್ರೂ ಮಗಳೇ ಅಮ್ಮ ಹೆತ್ತವರಿಗೆ ಆಸರೆಯಾಗಿ ನಿಲ್ತಾಳೆ. ಮಗಳು ಹುಟ್ಟಿದ್ರೆ ಬೆಟ್ಟದಷ್ಟು ಬಲ ಬಂದ ಹಾಗೆ. ಆದ್ರೆ ಬಹಳ ಜನ ಹೆಣ್ಮಗಳು ಹುಟ್ಟಿದ್ಲು ಅಂತ ಸಾಯಿಸ್ತಿದ್ದಾರಮ್ಮ. ಇನ್ನು ಕೆಲವರಂತೂ ಹೊಟ್ಟೆಯಲ್ಲಿಯೇ ಮಗಳು ಅಂತ ತಿಳಿದು ಅಬಾರ್ಷನ್ ಮಾಡ್ಕೋತಾ ಇದ್ರೆ ಅದು ಬಹಳ ತಪ್ಪಮ್ಮ. ಅಂತವ್ರಿಗೆ ಸರಿಯಾದ ಶಿಕ್ಷೆ ಪಡಬೇಕು. ನಂಗಂತೂ ಬಹಳ ಸಂತೋಷವಾಗಿದೆ ಅಮ್ಮ. ನಾನು ಹಾಗೆ ನನ್ನ ಫ್ರೆಂಡ್ ಹತ್ರ ಹೋಗಿ ಬರ್ತೀನಿ. ಅನಾಮಿಕಳ ಮಗವನ್ನ ಜಾಗ್ರತೆಗೆ ನೋಡ್ಕಮ್ಮ. ಹಾಗೆ ಮಗನೇ, ನಾನು ನೋಡ್ಕೋತೀನಲ್ಲ, ನೀನ್ ಹೋಗಿ ಬಾ. ರಮೇಶ್ ಹಾಗೆ ಹೇಳಿ ಹೋಗುತ್ತಲೇ ಶಾರದಳ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತದೆ. ಅನಾಮಿಕಾ ನಿದ್ರೆ ಮಾಡುತ್ತಿದ್ದರೆ ಇದೇ ಒಳ್ಳೆಯ ಸಮಯ ಅಂದುಕೊಂಡು ಅವಳನ್ನು ಮಗುವನ್ನು ಸಾಯಿಸಬೇಕು ಅಂದುಕೊಳ್ಳುತ್ತಾಳೆ. ಒಂದು ಉದ್ದವಾದ ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಅನಾಮಿಕಳನ್ನು ಸಾಯಿಸಲಿಕ್ಕೆ ಹೋಗುತ್ತಾಳೆ. ಹಾಗೆ ಸಾಯಿಸಬೇಕು ಅನ್ನುವ ಸಮಯದಲ್ಲಿ ಅಕಸ್ಮಾತ್ತಾಗಿ ಅಲ್ಲಿಗೆ ರಮೇಶ್ ಬರ್ತಾನೆ. ರಮೇಶ್ ತನ್ನ ತಾಯಿಯ ಅನಾಮಿಕಳನ್ನು ಸಾಯಿಸಲಿಕ್ಕೆ ಹೋಗುತ್ತಿರುವುದನ್ನು ನೋಡಿ ಶಾಕ್ ಆಗ್ತಾನೆ. ತಕ್ಷಣ ತನ್ನ ತಾಯಿಯ ಕೈಲಿರುವ ರಾಡನ್ನು ಎಳೆದುಕೊಳ್ಳುತ್ತಾನೆ. ನಿದ್ರೆ ಮಾಡುತ್ತಿರುವ ಅನಾಮಿಕಳಿಗೆ ಆಗಲೇ ಎಚ್ಚರವಾಗುತ್ತದೆ. ಏನಮ್ಮ ಏನಮ್ಮ ನೀನು ಮಾಡ್ತಿರೋ ಕೆಲ್ಸ? ಯಾಕಮ್ಮ? ಯಾಕೆ ಅನಾಮಿಕಳನ್ನ ಯಾಕೆ ಸಾಯಿಸ್ಬೇಕು ಅಂದ್ಕೊಂಡೆ? ನಿಜ ಹೇಳಮ್ಮ. ಅದಲ್ಲ ಕಣೋ. ಇನ್ನೇನೋ ಮಾತಾಡ್ಬೇಡಮ್ಮ, ನಿಜ ಹೇಳು. ಮರ್ಯಾದೆಯಾಗಿ ನಿಜ ಹೇಳು. ಇಲ್ಲ ಅಂದ್ರೆ ನನ್ನೊಳಗಿರೋ ರಾಕ್ಷಸನನ್ನು ನೋಡ್ತೀಯಾ? ಶಾರದಾ ತನ್ನ ಮನಸ್ಸಿನಲ್ಲಿರುವ ಮಾತನ್ನು ಹೇಳುತ್ತಾಳೆ. ಬಡವಳನ್ನು ಮದುವೆ ಮಾಡಿಕೊಂಡೆ ಎಂದು, ಹೆಣ್ಣು ಮಗು ಹುಟ್ಟಿತು ಎಂದು ಅವರನ್ನು ಸಾಂಬಿಸಲಿಕ್ಕೆ ಇಷ್ಟು ದಿನವೂ ಎದುರು ನೋಡುತ್ತಿದ್ದೆ ಅಂತ ಹೇಳ್ತಾಳೆ. ಅನಾಮಿಕಾ ರಮೇಶ್ ಇಬ್ಬರು ಆಕೆಯ ಮಾತು ಕೇಳಿ ಬಹಳ ದುಃಖ ಪಡ್ತಾರೆ. ಅನಾಮಿಕಳಂತೂ ಕಣ್ಣೀರು ಹಾಕುತ್ತಾಳೆ. ತಪ್ಪಮ್ಮ, ಇಂತಹ ದುರ್ಮಾರ್ಗದ ಕೆಲಸ ಮಾಡುವುದು ತಪ್ಪು. ಹೆಣ್ಣು ಮಗು ಹುಟ್ಟೋದು ಅದೃಷ್ಟ ಅಮ್ಮ. ಅದು ಒಂದು ವರ ಅಂದ್ಕೋಬೇಕು. ಅದ್ರ ಮೇಲೆ ಅನಾಮಿಕಾ ಹೆಸರಿಗೆ ಬಡವಳಾಗಿರ್ಬೋದಮ್ಮ. ಆದ್ರೆ ಇಲ್ಲಿಗೆ ಬಂದ ನಂತರ ನನ್ನ ಹೆಂಡತಿಯಾಗಿ ಧನವಂತಳಾದ್ಲಲ್ಲ. ಇರುವುದು ಒಂದೇ ಬದುಕಮ್ಮ. ಯಾವಾಗ ಸತ್ತು ಹೋಗ್ತೀವೋ ಗೊತ್ತಿಲ್ಲ. ಇರುವಷ್ಟು ದಿನ ಸಂತೋಷವಾಗಿರ್ಬೇಕು. ಒಳ್ಳೆ ಮನಸ್ಸಿನಿಂದ ಬದುಕಬೇಕು. ದಯವಿಟ್ಟು ನಿನ್ನ ಮನಸ್ಸು ಬದಲಾಯಿಸ್ಕೊಳ್ಳಮ್ಮ. ಇಲ್ಲ ಅಂದ್ರೆ ಮನೆಯಿಂದ ನಾವಿಬ್ರು ದೂರವಾಗಿ ಹೋಗ್ತೀವಿ. ಮಗು, ಹಾಗೆ ಮಾಡಬೇಡ್ವೋ. ನಾನು ಮಾಡಿದ್ದು ತಪ್ಪೆ. ಇನ್ನು ಯಾವತ್ತೂ ಹೀಗೆ ಮಾಡಲ್ಲ ಕಣೋ. ನನ್ನ ಸೊಸೆ ಮೊಮ್ಮಗಳನ್ನು ಬಂಗಾರದ ಹಾಗೆ ನೋಡ್ಕೋತೀನಿ. ನೀನು ಮಾತ್ರ ನನ್ನ ಬಿಟ್ಟು ಎಲ್ಲಿಗೂ ಹೋಗ್ಬೇಡ್ವೋ. ಮಗ ಪಡುತ್ತಿರುವ ದುಃಖವನ್ನು ನೋಡಿ ಶಾರದಾ ತನ್ನ ಮನಸ್ಸನ್ನು ಬದಲಾಯಿಸಿಕೊಳ್ತಾಳೆ. ಅಷ್ಟೇ ಅಲ್ಲ, ತನ್ನ ಮಗನನ್ನು ಸೊಸೆಯನ್ನು ಅಪ್ಪಿಕೊಳ್ಳುತ್ತಾಳೆ. ಮೊಮ್ಮಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮುದ್ದಾಡುತ್ತಾಳೆ. ಆ ನಂತರ ಸಂತೋಷದಿಂದ ಜೀವಿಸುತ್ತಿರುತ್ತಾಳೆ.